ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ದಲಿತರಾಗಬೇಕು, ದಲಿತರಿಗೆ ಅವಕಾಶ ಸಿಗಬೇಕು ಅನ್ನೋಂಥ ಬೇಡಿಕೆ ಬಿಡ್ತಾ ಇದೆ ಸರ್. ಇಲ್ಲ, ನಮ್ಮಲ್ಲಿ ಆ ರೀತಿ ನಾವು ಪೈಪೋಟಿ ಮಾಡಲ್ಲ. ಅರವಿಂದ್ ಲಿಂಬಾವಳಿ ಅವರು ಭಾಳ ರೇಸಲ್ಲಿದ್ದಾರೆ ಆಗಬೇಕು ಅಂತ. ಇಲ್ಲ, ನಮ್ಮಲ್ಲಿ ಪೈಪೋಟಿ ಇಲ್ಲ. ರೇಸಲ್ಲೇ ಅವರು ವೈಯಕ್ತಿಕವಾಗಿ ಕೇಳ್ತಿರ್ಬೋದು, ಇಡೀ ಸಮುದಾಯವಾಗಿ ನಾವು ಆಗಬೇಕು ಅಂತ ಯಾರೂ ಕೇಳಿಲ್ಲ. ಇಲ್ಲ, ಆ ರೀತಿ ಹೋರಾಟ ನಡೆಯಲ್ಲ. ನಮ್ಮ ಪಕ್ಷದಲ್ಲಿ ಯೋಗ್ಯರನ್ನು ಗುರುತಿಸಿಕೊಡ್ತಾರೆ. ನಾಳೆ ಯೋಗ್ಯರು ಅಂತೇನಾದರೂ ಅರವಿಂದ್ ಲಿಂಬಾವಳಿಯವರಿಗೆ ಅನಿಸಿದ್ರೆ ಹೈಕಮಾಂಡ್ಗೆ ಕೊಡ್ತಾರೆ, ತಪ್ಪೇನಿಲ್ಲ. ಆವಾಗ ಪರಿಶಿಷ್ಟ ಜಾತಿಯವರು ಆಗಿದ್ದಾರೆ ಅಂತ ನಾವು ಅವರ ಜೊತೆಯಲ್ಲಿ ಇರ್ತೀವಿ ಅಷ್ಟೇ. ಬಿಜೆಪಿಯಲ್ಲಿ ದಲಿತ CM ಆಗುವಂಥ ಅವಕಾಶ ಇದೆಯಾ ಸರ್? ಎಲ್ಲ ಪಕ್ಷದಲ್ಲೂ ಇದೆ. ಅಲ್ಲ, ಬಿಟ್ಕೊಡುವಂಥ ಮನಸ್ಥಿತಿಗಳು ಇಲ್ಲ, ಖಂಡಿತ ಇದೆ. ಅರೆ, ನಾನು ಹೇಳಿದೆ ಅಲ್ಲ, ಈಗ ಕಾರಜೋಳ ಅವ್ರನ್ನ ಅವ್ರೇನು ಕೇಳಿದ್ರ ನನ್ನ ಉಪಮುಖ್ಯಮಂತ್ರಿ? ಅರೆ, ಆದೇಶ ಬಂತು ಹೈಕಮಾಂಡಿಂದ, ಆಗೋದ್ರು. ನಾಳೆ ದಿವಸ ಹಾಗೇನೆ ಹೈಕಮಾಂಡಿಂದ ದಲಿತರಿಗೊಬ್ಬರಿಗೆ ಅವಕಾಶ ಕೊಡಬೇಕು ಈ ಸಾರಿ ಅಂತ ಅವ್ರಿಗೆ ಏನಾದ್ರು ಅಂದ್ಬಿಟ್ರೆ ಆಗುತ್ತೆ. ಬಟ್ ಹೇಳ್ತೀನಿ, ಈ ರೀತಿ ಪವಾಡಗಳಾಗೋದು ಭಾರತೀಯ ಜನತಾ ಪಾರ್ಟಿಯಲ್ಲೇ ಹೊರತು ಕಾಂಗ್ರೆಸ್ ಅಲ್ಲಿ ಯಾವತ್ತೂ ಪವಾಡ ಆಗಲ್ಲ. ನೀವು ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಇಂಥ ಶ್ರೇಷ್ಠ ವ್ಯಕ್ತಿಗೆ ಒಂದು ದಿವಸನೂ ಭಾರತ ರತ್ನ ಕೊಡಬೇಕು ಅಂತ ಅನಿಸ್ಲಿಲ್ಲ. ನೋಡಿ, ನೆಹರೂಜಿ ಅವರೇ ಪ್ರಧಾನಮಂತ್ರಿ, ಕೊಡೋರು ಯಾರು? ಭಾರತ ರತ್ನ ಅವರೇ. ಅವ್ರ ಹೆಸರನ್ನೇ ಬರ್ಕೊಂಡ್ರು ಅವರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೊಡೋರು ಪ್ರಧಾನಮಂತ್ರಿಗಳು, ಅವ್ರ ಹೆಸರನ್ನೇ ಬರ್ಕೊಂಡ್ರು. ರಾಜೀವ್ ಗಾಂಧಿಗೂ ಕೊಟ್ಟರು. ಒಂದೇ ಮನೆಯಲ್ಲಿ 3 ಭಾರತ ರತ್ನಗಳು ಕೊಟ್ಟರು. ಆದರೆ ಇಡೀ ಪ್ರಪಂಚ ಒಪ್ಪುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದಿನ ಕೊಡಲಿಲ್ಲ. ಅಂದರೆ ಪವಾಡಗಳೆಲ್ಲ ಆಗೋದಿಲ್ಲ. ಇವತ್ತು ಅರ್ಥ ಮಾಡ್ಕೊಳ್ಬೇಕು, ವಿರೋಧ ಪಕ್ಷಗಳು ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು VP ಸಿಂಗ್ ಅವರ ನೇತೃತ್ವದ ಸರ್ಕಾರ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಒಬ್ಬ ಶ್ರೇಷ್ಠ ರತ್ನವನ್ನು, ಭಾರತ ರತ್ನವನ್ನಾಗಿ ಈ ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಂಥದ್ದು ನಾವು. ಕಾಂಗ್ರೆಸ್ಸು ಅದಲ್ಲ. ಕಾಂಗ್ರೆಸ್ಸು ಸ್ವಾರ್ಥ. ಅವರು ಬರೀ ಆ ಒಂದು ಕುಟುಂಬ ಬದುಕಬೇಕು, ಬೇರೆಲ್ಲರೂ ಅವರ ಗುಲಾಮರಾಗಿರ್ಬೇಕು. ನಿಜವಾಗಿಯೂ ಕೂಡ ಇವತ್ತು ಬೇರೆಯವರು ಗುಲಾಮರೇ ಆಗಿದ್ದಾರೆ ಅವ್ರಿಗೆ. ಆ ಒಂದು ಕುಟುಂಬವೇ ರಾಜಮನೆತನ. 558 ರಾಜ್ಯ ಸಂಸ್ಥಾನಗಳನ್ನೆಲ್ಲ ಒಟ್ಟುಗೂಡಿಸಿ ರಾಜರನ್ನು ಮನೆಗಳಿಗೆ ಕಳಿಸಿ ಪ್ರಜಾಪ್ರಭುತ್ವ ಅನ್ನೋದನ್ನು ತಗೊಂಡು, ರಾಜಪ್ರಭುತ್ವ ಬೇಡ ಪ್ರಜಾಪ್ರಭುತ್ವ ಬೇಕು ಅಂತೇಳಿ ಪ್ರಜಾಪ್ರಭುತ್ವದ ಹೆಸರಿನಲ್ಲೂ ಕೂಡ ಇದು ಗಾಂಧಿ ಫ್ಯಾಮಿಲಿ, ಇವತ್ತೇನು ನಕಲಿ ಗಾಂಧಿಗಳಿದ್ದಾರಲ್ಲ, ಅವರ ಹೆಸರಿನಲ್ಲಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ರಾಜಪ್ರಭುತ್ವವನ್ನು ನಡೆಸ್ತಾ ಇದ್ದಾರೆ. CI ಸೈಟ್ ವಿಚಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬದ ಮೇಲೆ ತಾವು ದೊಡ್ಡ ಮಟ್ಟದ ಧ್ವನಿಯನ್ನು ಎತ್ತಿದ್ರಿ. ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ನೀವು ಪಡೆದಂಥ CI ಸೈಟ್ ವಿಚಾರ ಪ್ರಸ್ತಾಪ ಮಾಡಿದಾಗ ಎಲ್ಲೋ ಒಂದು ಕಡೆಗೆ ಸೈಲೆಂಟ್ ಆದ್ರ ಸರ್? ತೋರಿಸಿದ್ರ ನನ್ನದು ಎಲ್ಲದೇ ಅಂತವರು ಇವತ್ತಿಗೂ ತೋರ್ಸೋಕ್ಕಾಗಿಲ್ಲ. ಅಪಾದನೆ ಅಷ್ಟೇ. ಅದಕ್ಕೆ ಯಾಕೆ ನಾನು ತಲೆ ಚೆಚ್ಕೊಳ್ಳಿ? ಸೈಟ್ ಇವಾಗ ಕೊಟ್ಟವ್ರು ವಾಪಸ್ ಯಾರು? ನಂದು ಸೈಟ್ ಇದ್ರೆ ತಾನೇ ಕೊಡೋಕ್ಕೆ. ನಂದು ಸೈಟೇ ಇಲ್ಲ. ಆಪಾದನೆ ಮಾಡಿದ್ರು. ಬಿರಿಯಾನಿ ಅಂಗಡಿ ಮಾಡಿದ್ದಾರೆ. ಹೌದಾ? ಹೋಗಿ ನೋಡ್ಕೊಂಡು ಒಂದು ಸಾರಿ ಬಿರಿಯಾನಿ ತಿನ್ಕೊ ಬರ್ಬೇಕಾಗಿತ್ತಲ್ಲ ಅವರು. ತಿಂದೇ ಇಲ್ಲ. ಹೌದಪ್ಪ, ಯಾರು ಬಿರಿಯಾನಿ ಮಾಡಿದ್ದಾರೆ, ಯಾರ್ದು ಸೈಟು ಗೊತ್ತಿರ್ಬೇಕಲ್ಲ. ಏನೋ ಬಾಯಿಗೆ ಬಂದಿದ್ದು ನಾನೊಂದು ಅಪಾದನೆ ಮಾಡಿದೆ ಅಂದ ತಕ್ಷಣ ಇನ್ನೊಂದು ಅಪಾದನೆ ಮಾಡಿದ್ರೆ ಉತ್ತರ ಅಲ್ಲ ಅದು. ಸತ್ಯ ಇದ್ರೆ ಹೇಳ್ಬೇಕು, ಇಲ್ಲ ಅಂತಂದ್ರೆ ಏನು? ಮತ್ತೆ ನೀವು ನಂದಿಷ್ಟ ಗೊತ್ತು, ಯಾಕೆ ಸುಮ್ಮನೆ ಇದ್ದೀರಿ? ಇನ್ನೂ ಸುಮ್ಮನೆ ಇದ್ದೀರಲ್ಲ, ಯಾಕೆ? ಗೊತ್ತಾಯ್ತು ನಿಮಗೆ ನಾವು ಹೇಳಿರೋದು ಸುಳ್ಳು, ಅಲ್ಲಿ ಇವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ ಅಂದಮೇಲೆ ಗೊತ್ತಾಯ್ತಾ? ಸುಮ್ಮನೆ ಆಗೋದ್ರಿ. ನಾನು ಯಾಕೆ ಬಾಯಿ ಹೊಡ್ಕೊಳ್ಳಿ? ಕೊಟ್ಟವ್ರು ಇವಾಗ ವಾಪಸ್ ಯಾರು? ನೀವು. ಅಂದ್ರೆ ಅಲ್ಲಿ ಇಲ್ಲೀಗಲ್ ಆಗಿ ಮಾಡಿದ್ರಿ, ವಾಪಸ್ ಬಂತು ಅದು. ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ. ಯಾಕೆಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ ನನಗೆ ಗೌರವ ಇದೆ. ಆದರೆ ನಿಮಗೆ ಈಗ ಅರ್ಥ ಆಗಿರ್ಬೇಕು, ತಪ್ಪು ಕಂಡ್ರೆ ಛಲವಾದಿ ನಾರಾಯಣ ಸ್ವಾಮಿ ಎಲ್ಲೂ ಕೂಡ ಸಹಿಸ್ಕೊಳ್ಳಲ್ಲ. ಅಡ್ಜಸ್ಟ್ಮೆಂಟ್ ಅನ್ನೋದಿಲ್ಲ ನನ್ನ ಹತ್ರ. ನೇರ ಈ ಅಧಿಕಾರ ಇವತ್ತು ಇರ್ತದೆ, ನಾಳೆ ಹೋಗ್ತದೆ, ಅದೆಲ್ಲ ಪ್ರಶ್ನೆ. ಜೀವನದಲ್ಲಿ ನಾವು ಪಬ್ಲಿಕ್ ಲೈಫಲ್ಲಿ ಹೆಂಗ್ ಉಳ್ಕೊಳ್ತೀವಿ ಅನ್ನೋದೇ ಮುಖ್ಯ ನನಗೆ. ಆದ್ರಿಂದಾಗಿ ಅದು ಯಾರೇ ಇರ್ಬೋದು, ನಾನು ನನ್ನ ತಂದೆ ಮಾಡಿದ್ರು ತಪ್ಪನ್ನು ತಪ್ಪು ಅಂತ ಹೇಳ್ತೀನಿ. ಇದು ನನ್ನ ನಡವಳಿಕೆ. ಸರ್, ಈಗ ಅಶ್ವವೇಗದ ಸೆಗ್ಮೆಂಟ್
ಅಶ್ವದಷ್ಟೇ ವೇಗವಾಗಿ ಒನ್ ವರ್ಡಲ್ಲಿ ಉತ್ತರಿಸಬೇಕು. ರಾಜಕಾರಣಿಗಳಿಗೆ ಯಾವುದು ಮುಖ್ಯ, ಯಾವುದು ಮುಖ್ಯ ಅಲ್ಲ? ಅಲ್ಲ, ಎಲ್ರಿಗೂ ಇರಬೇಕಾಗಿದ್ದು ಸಮಾಜ ಸೇವೆ. ಹ್ಮ್. ಸೊ ಸ್ವಾರ್ಥ ಮುಖ್ಯ ಅಲ್ಲ. ಏನು ನಂಬಬೇಕು, ಏನು ನಂಬಾರ್ದು? ಎಲ್ಲರನ್ನೂ ನಂಬಬೇಕು, ಸುಳ್ಳುಗಳನ್ನು ನಂಬಬಾರ್ದು. ಏನು ಬಿಡಬೇಕು, ಏನು ಬಿಡಬಾರ್ದು? ಭ್ರಷ್ಟಾಚಾರವನ್ನು ದೂರ ಇಟ್ಟು ಬಿಡಬೇಕು, ಹ್ಮ್. ಅದನ್ನು ಬಿಡಬೇಕು. ಸ್ವಾರ್ಥವನ್ನು ಬದಿಗಿಟ್ಟು ಬಿಡಬೇಕು. ಯಾವುದನ್ನು ನಿರ್ಲಕ್ಷ್ಯ ಮಾಡಬೇಕು, ಯಾವುದನ್ನು ನಿರ್ಲಕ್ಷ್ಯ ಮಾಡಬಾರ್ದು? ಸೊ ಸುಮ್ಮನೆ ಗಾಳಿ ಮಾತುಗಳನ್ನು ನಿರ್ಲಕ್ಷ್ಯ ಮಾಡಬೇಕು, ಸತ್ಯಗಳನ್ನು ಎತ್ತಿ ಹಿಡಿಬೇಕು. ರಾಜಕೀಯದಲ್ಲಿ ಯಾವ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು? ಈ ಎಲ್ಲ ಕಡೆ ಕಣ್ಣಿರಬೇಕು, ಬಟ್ ಭ್ರಷ್ಟಾಚಾರದಿಂದ ದೂರ ಇರಬೇಕು. ರಾಜಕೀಯ ಅಂದರೆ ಒಂದು ವರ್ಡಲ್ಲಿ ಏನು? ರಾಜಕೀಯ ಅಂತಂತಂದರೆ ಅದು ಒಂದು ತಪ್ಪು ದಾರಿಗಳಿತಕ್ಕಂಥದ್ದು ಅಂತಾಗಿದೆ. ರಾಜನೀತಿ ಆಗಬೇಕು. ಯಾಕಂತಂದರೆ ನೀತಿ ಇರಬೇಕೆ ಹೊರತು ಅದಕ್ಕೆ ಯಾವುದೋ ಕಾರಣ ಇರಬಾರ್ದು. ಯಡಿಯೂರಪ್ಪ ಅಂದರೆ ಏನು? ಯಡಿಯೂರಪ್ಪ ಅಂತಂತಂದರೆ ಒಳ್ಳೆ ಆಡಳಿತಗಾರ, ಹೋರಾಟಗಾರ. ವಿಜೇಂದ್ರ ಅವರ ಬಗ್ಗೆ ಅಭಿಪ್ರಾಯ? ವಿಜೇಂದ್ರ ಈಗ ಬೆಳೆದು ಬರ್ತಾ ಇರತಕ್ಕಂಥ ಒಬ್ಬ ತರುಣ ನಾಯಕ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು? ಅವರಿಗೆ ಸರಿಸಾಟಿ ಯಾರೂ ಇಲ್ಲ ಈ ದೇಶದಲ್ಲಿ. ಕಾಂಗ್ರೆಸ್ನಲ್ಲಿ ಸಮರ್ಥ ನಾಯಕ ಯಾರು ಸರ್? ಈಗ ಹುಡುಕಿದ್ರೂ ಸಿಗ್ತಾ ಇಲ್ಲ. ಸರ್, ಈಗ ರಾಜಕೀಯ ಜೀವನದಲ್ಲಿ ನಿಮಗೆ ಅನೇಕ ಬಿರುದುಗಳು ಸಿಕ್ಕಿರ್ತವೆ. ನಿಮಗೆ ನೀವು ಕೊಟ್ಟುಕೊಳ್ಳುವಂತಹ ಬಿರುದು ಯಾವುದು? ಜೊತೆಗೆ ಯುವ ಜನರು ಯಾವುದೇ ರೀತಿಯಲ್ಲಿ ಏನೇ ಒಂದು ಪ್ರಾರಂಭ ಮಾಡಬೇಕಂತಂದು ಹೇಳಿದ್ರೆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ. ಸೊ ಅಂಥ ಯುವಕರು ಅವರನ್ನು ಅವರು ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋಂತಹ ವಿಚಾರವನ್ನು ನೀವು ಹೇಳಬಾರ್ದು ಸರ್. ನನ್ನ ರೆಕಾರ್ಡ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇದೆ ನಮ್ಮಲ್ಲಿ. ಆ ಡೈರಿಯಲ್ಲಿ ಅವ್ರನ್ನ ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋಂಥದ್ದು ಬರಿಬೇಕು ಸರ್. ಆಗಲಿ. ಇತ್ತೀಚಿನ ದಿನಗಳಲ್ಲಿ ಯುವ ಜನರು ಆತ್ಮವಿಶ್ವಾಸ ಕಳೆದುಕೊಂಡವರಂತೆ ತಮ್ಮ ಮೇಲಿರುವ ಜವಾಬ್ದಾರಿಗಳಿಂದ ಜಾರಿಕೊಳ್ಳುವುದನ್ನು ಗಮನಿಸಿದ್ದೇನೆ. ಯುವ ಜನರು ಈ ದೇಶದ ಶಕ್ತಿ. ಅವರು ಎಂದಿಗೂ ಎದೆಗುಂದಬಾರದು. ಪ್ರತಿ ಹೆಜ್ಜೆಯಲ್ಲೂ ತಮ್ಮ ಪ್ರೌಢಿಮೆ ಪ್ರದರ್ಶಿಸಿ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಕಾರ್ಯಾರಂಭ ಮಾಡಿದಲ್ಲಿ ಸಹಜವಾಗಿ ಉತ್ತಮ ಫಲಿತಾಂಶ ಕಾಣಬಹುದು ಮತ್ತು ಇತರರಿಗೆ ಮಾದರಿಯಾಗಬಹುದು. ಸರ್, ಇಷ್ಟೊತ್ತು ಆಫ್ ದ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದ. ನಮಸ್ಕಾರ.